ಈ ದಿನ ಸಮಾಜ ಸೇವಾ ಟ್ರಸ್ಟ್ ಲೋಕಾರ್ಪಣೆ ಆಗಿದೆ. ಇವತ್ತಿನ ಸ್ವಾರ್ಥ ತುಂಬಿದ ಪ್ರಪಂಚದಲ್ಲಿ ನಂದು ಒಂದು ಪಾತ್ರ ಇರಲಿ ಅಂತ ಹೇಳಿ ಸುನಘಟ್ಟದ ಎಲ್ಲ ಮುಖಂಡರು, ಪದಾಧಿಕಾರಿಗಳು, ಅಧ್ಯಕ್ಷರಾದ ಮುನ್ರಾಜ್ ಅವರು ಇವತ್ತು ಒಂದು ಟ್ರಸ್ಟನ್ನು ನೋಂದಣಿಯನ್ನು ಮಾಡಿ ಇಡೀ ತಾಲೂಕಲ್ಲಿ ನೊಂದವರಿಗೆ ಧ್ವನಿಯಾಗಬೇಕು, ಕಟ್ಟ ಕಡೆಯ ವ್ಯಕ್ತಿಗೆ ಶಕ್ತಿಯಾಗಿ ತುಂಬಬೇಕು. ನಮ್ಮ ಟ್ರಸ್ಟ್ ವತಿಯಿಂದ ತಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡುವ ಅಚಲವಾದ ಒಂದು ನಿರ್ಧಾರವನ್ನು ತಗೊಂಡು ಇವತ್ತೊಂದು ಈ ಒಂದು ದೇವನಹಳ್ಳಿ ತಾಲೂಕು BJP ಅಧ್ಯಕ್ಷರು ಜೊತೆಗೆ ನಿಕಟಪೂರ್ವ ಶಾಸಕರು ಚಂದಣ್ಣನವರು, ಹಾಗೆ ನಾವು BK ನಾರಾಯಣಸ್ವಾಮಿ ಅಂತ ನಾನು ಕೂಡ ಈ ಒಂದು ಟ್ರಸ್ಟನ್ನು ಲೋಕಾರ್ಪಣೆ ಮಾಡಿ ಜನಸೇವೆಯನ್ನು ಮಾಡಲಿ ಅಂತ ಹೇಳಿ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಅಭಿನಂದನೆ ಸಲ್ಲಿಸಿದ್ದೀವಿ. ನಮಸ್ಕಾರ. ದೇಶಗಳು ಬೇಕಾಗಿರೋದು ಮೊದಲು ಶಾಲೆಗೆ ಒತ್ತನ್ನು ಕೊಡುವಂಥದ್ದು. ಇಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಉನ್ನತವಾದ ಶಿಕ್ಷಣ ಇಲ್ಲ, ಸರಿಯಾದ ಸಮವಸ್ತ್ರ ಇಲ್ಲ, ಸರಿಯಾದ ಸ್ವಚ್ಛತೆ ಇಲ್ಲ. ಆ ಸ್ವಚ್ಛತೆಯನ್ನು ಕಾಪಾಡುವಂಥದ್ದು, ಅದನ್ನು ಅಭಿವೃದ್ಧಿಪಡಿಸುವಂಥದ್ದು ದೇಶಗಳಲ್ಲಿ ಬಹುಮುಖ್ಯವಾಗಿ ಈ ಒಂದು ಟ್ರಸ್ಟನ್ನು ಹೊಂದಿದೆ. ಇಡೀ ದೇವನಹಳ್ಳಿ ತಾಲೂಕಾದ್ಯಂತ ಯಾವುದೇ ಶಾಲೆ ಇರ್ಬೋದು, ಯಾವುದೇ ವೃದ್ಧಾಶ್ರಮ ಇರ್ಬೋದು, ಒಂದು ಸ್ಮಶಾನಕ್ಕೆ ಇರ್ಬೋದು, ಒಂದು ಚರಂಡಿಗೆ ಇರ್ಬೋದು, ತಮ್ಮ ಮಟ್ಟದ ಎಲ್ಲ ಸದಸ್ಯರು ಒಳಗೊಂಡಂತೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಸಮೃದ್ಧಿ ಸಮಾಜ ಸೇವಾ ಅಧ್ಯಕ್ಷರಾದ ಮುನ್ರಾಜ್ ಮಾತಾಡೋದು. ನಮ್ಮ ಟ್ರಸ್ಟ್ ಉದ್ದೇಶ ಬಡವರ, ಹಿಂದುಳಿದ ವರ್ಗದವರ, ಸರ್ಕಾರಿ ಶಾಲೆಗಳ, ವೃದ್ಧಾಶ್ರಮಗಳ ಅಭಿವೃದ್ಧಿಯನ್ನು ದೇಶಗಳನ್ನು ಹೊಂದಿದೆ. ದಯವಿಟ್ಟು ಸಹಾಯ ಮಾಡೋಂಥ ಬಯಸುವವರು ನಮಗೆ ಸಹಾಯ ಮಾಡುವುದು, ಇಲ್ಲಾಂದರೆ ಅವರೇ ತಮ್ಮಷ್ಟಿಗೆ ಸ್ವಚ್ಛತೆ ಬಂದು ನಮ್ಮನ್ನು ಮೀಟ್ ಮಾಡಿ ಅವ್ರ ಮುಖಾಂತರ ನಾವು ದೇಶಕ್ಕೆ ಸೇವೆ ಮಾಡೋಕ್ಕೆ ಸೇವೆ ಮಾಡ್ತೀವಿ. ಆಮೇಲೆ ಸರ್ಕಾರಿ ಶಾಲೆಗಳು ಮತ್ತು ಅಂಗವಿಕಲರ ಕ್ಷೇಮ ಅಭಿವೃದ್ಧಿ ಇವೆರಡು ಮೊದಲನೇ ಪಾಠಾಗಿ ಸರ್ಕಾರಿ ಶಾಲೆಗಳು, ಅಂಗವಿಕಲರಿಗೆ ಸಹಾಯ, ಇದನ್ನು ಇದು ಎರಡನ್ನ ನಾವು ಗಣನೆಗೆ ತಗೊಂಡು ನೆಕ್ಸ್ಟ್ ಮುಂದಿನ ವಾರದೊಳಗೆ ಒಂದು ಆರೋಗ್ಯ ತಪಾಸಣಾ ಕೇಂದ್ರವನ್ನು ತಪಾಸಣೆಯನ್ನು ಮಾಡ್ತಾ ಇದ್ದೀವಿ ಸುನಘಟ್ಟ ಗ್ರಾಮದಲ್ಲಿ. ಅದು ನೆಕ್ಸ್ಟ್ ಮುಂದಿನ ವಾರದೊಳಗೆ ಕಾರ್ಯಕ್ರಮ ರೂಪಕ್ಕೆ ಬರುತ್ತೆ. ಧನ್ಯವಾದಗಳು.